ಕಿಶನ್, ನೀನೇನಿಲ್ಲಿ? ರಾಮ್, ಹಾಯ್ ಸೀತಾ, ನೀವೇನಿಲ್ಲಿ? ಓ ಹಲೋ, ನಾನ್ ನಿನ್ನ ಫಸ್ಟ್ ನೋಡಿದ್ದು. ಇವಾಗ ಬಂದ್ಬಿಟ್ಟು ಹಾಯ್ ಸೀತಾ ಅಂತಿದ್ಯಾ? ಹಾಯ್ ಹಾಯ್ ಪ್ರಿಯಾ. ಹಾಯ್ ಸರ್, ಏನು ಮಾಡಾಯ್ತು? ಕೀ ಹೂ ಒಳಗೆ ಇಟ್ಬಿಡಿ. ಓಕೆ ಸರ್. ರಾಮ್, ನೀವ್ ಇಲ್ಲೇ ಬಾಕಿ ಆಗೋದ್ರಾ? ಬಾಕಿ ಆಗೋದ್ರ ಅಂದ್ರೆ? ಅವಳ ಭಾಷೆ ಸ್ವಲ್ಪ ಹಾಗೇನೆ. ಹಾಗಂದ್ರೆ ಇಲ್ಲೇ ಉಳ್ಕೊಂಡ್ಬಿಟ್ರಾ ಅಂತ. ಅಲ್ಲ ರಾಮ್, ನೆನ್ನೆ ಮೀಟಿಂಗ್ ಅಂತ ಬಂದವರು ಇಲ್ಲೇ ಇದ್ರಾ? ವಾಪಸ್ ಹೋಗ್ಲಿಲ್ವಾ? ಎಸ್ ಎಸ್ ಎಸ್, ಅದು ಬಾಸ್ ಇಲ್ಲೇ ಇರಕ್ಕೆ ಹೇಳಿದ್ರು, ಅದಕ್ಕೆ. ಸರ್, ರೂಮ್ ಕ್ಲೀನ್ ಮಾಡಕ್ಕೆ ಹೇಳಿದ್ರಲ್ಲ ಸರ್. ಮಾಡ್ಬಿಡಿ. ಏನೋ ನಿನ್ ಹವಾ, ಬಾಸ್ ಜೊತೆ ಇದ್ದು ಬಾಸೇ ಆಗೋಗಿದ್ಯಾ? ಅದು ಹಾಗಲ್ಲ, ಈ ಮನೆಗೆ ಆಗಾಗ ಬರ್ತಿರ್ತೀನಲ್ಲ, ಅದಕ್ಕೆ ಎಲ್ರೂ ಪರಿಚಯ ಅಷ್ಟೇ. ಪುಣ್ಯಕ್ ನೀನ್ ಸಿಕ್ತೆ ನಮ್ಗೆ. ಯಾಕೆ? ಅದು ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕಿತ್ತು. ಏನು? ಬಾಸ್ನ ನೋಡ್ಬೇಕಿತ್ತು. ಪಾಪ ಅವ್ರಿಗೆ ಹುಷಾರ್ ಬೇರೆ ಇಲ್ಲ. ಹೇಗಿದ್ದಾರೆ ಇವಾಗ? ನಾನು ಹೋಗಿ ನೋಡ್ಬೋದಾ? ಮೆತ್ತಗ್ ಮಾತಾಡು, ಅವ್ರಿಗೆ ಯಾರಾದ್ರೂ ಕೇಳಿಸ್ಕೊಬಿಟ್ರೆ? ಯಾಕೆ, ಏನಾಗತ್ತೆ? ಓ, ನಾನು ಅವ್ರನ್ನ ನೋಡಕ್ ಬಂದಿದ್ದೀನಿ ಅಂತ ಗೊತ್ತಾದ್ರೆ ಅವ್ರಿಗೂ ನನ್ಗೂ ಈಗೆಲ್ಲ ಮಾತಾಡ್ತಾರೆ ಅಂತನಾ? ಓಕೆ ಓಕೆ, ನಾನು ಮೆತ್ತಗ್ ಮಾತಾಡ್ತೀನಿ. ಹೇಗಿದ್ದಾರೆ ಇವಾಗ? ನಥಿಂಗ್ ಟು ವರಿ, ಹೀಸ್ ಫೈನ್. ನಿಜವಾಗ್ಲೂ? ಹೌದು. ನೀವು ಬಾಸ್ನ ನೋಡೋಕೆ ಬಂದ್ರಾ? ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ, ಬೇಕಿದ್ರೆ ನೀವು ಬಂದಿದ್ರಿ ಅಂತ ಹೇಳ್ತೀನಿ. ಹೇ, ನೋಡ್ದ್ಯಾ ನೀನು ಹೀಗೆ ಕೈ ಕೊಡ್ತಿದ್ಯಾ ನಂಗೆ? ಅದು ಹಾಗಲ್ಲ, ಬಾಸ್ನ ಅಷ್ಟು ಈಸಿಯಾಗಿ ಭೇಟಿ ಮಾಡೋದು. ಹಾಗಾದ್ರೆ ಪಕ್ಕ ಅವ್ರಿಗೇನೋ ಸೀರಿಯಸ್ ಆಗಿದೆ. ಛೇ, ಹಾಗೇನಿಲ್ಲ. ಇವನೊಬ್ನೇ ನಿಭಾಯಿಸ್ತಿದ್ದಾನೆ, ಆದ್ರೆ ಆಗುತ್ತಾ? ಪ್ಲೀಸ್ ರಾಮ್, ನಾನು ಅವ್ರನ್ನ ನೋಡ್ಲೇಬೇಕು. ಪ್ಲೀಸ್ ಪ್ಲೀಸ್ ಕರ್ಕೊಂಡು ಹೋಗೋ. ಸರಿ, ಬನ್ನಿ. ನಾನು ಇಲ್ಲೇ ಇರ್ತೀನಿ. ಪರವಾಗಿಲ್ಲ, ನೀವು ಬನ್ನಿ. ಅಯ್ಯೋ ನಿನ್ನ, ನಾನು ಒಬ್ಬಳನ್ನೇ ಕರ್ಕೊಂಡು ಹೋಗೋ ಕಷ್ಟ ಅಂದೆ, ಈಗ ನೋಡಿದ್ರೆ ಸೀತನ್ ಕರೀತಿದ್ಯಾ? ಪ್ರಿಯಾ, ನೀನ್ ಹೋಗು ಮಾತಾಡ್ಸ್ಕೊಂಡ್ ಬಾ, ನಾನು ಇಲ್ಲೇ ಇರ್ತೀನಿ. ಬೇಗ ಬಾ, ಲೇಟ್ ಮಾಡಬೇಡ. ಇವಳು ಇಲ್ಲಿ ತನಕ ಬಂದಿದ್ದೆ ಹೆಚ್ಚು. ರಾಮ್, ನೀನ್ ನನ್ ಕರ್ಕೊಂಡು ಹೋಗು. ಅಲ್ಲ, ಅಟ್ಲೀಸ್ಟ್ ಒಳಗಾರು ಬಂದು ಕೂತ್ಕೊಳ್ಳಿ. ಇಲ್ಲ, ಇಟ್ಸ್ ಓಕೆ, ಇಲ್ಲೇ ಇರ್ತೀನಿ. ಯು ಶೋರ್? ಪ್ರಿಯಾ, ಏ ರಾಮ, ರಾಮ, ಎಲ್ಲಿ ಹೋಗ್ತಿದ್ಯಾ? ನನ್ನ ಮೊಮ್ಮಗನ ಜೊತೆ ನಾನು ಮಾತಾಡ್ಬೇಕಣ. ಈಗ ಸದ್ಯಕ್ಕೆ ನಾನೇ ನಿನ್ ಮೊಮ್ಮಗ. ನೀನು ನನ್ನ ಮೊಮ್ಮಗನೇ. ಅದೆಲ್ಲ ಸೂರಿ, ಆಫೀಸಿಂದ ಬಂದಿದಾರಲ್ಲ, ಅವ್ರಿನ್ನೂ ಹೋಗಿಲ್ವಾ? ಅವರು ನನ್ನನ್ನು ನೋಡಕ್ಕೆ ಅಂತಾನೆ ಬಂದಿರೋದು. ನಿನ್ಗೆ ಹೇಳ್ತೀನಿ ವಿಷಯ. ನಡಿ ಅಲ್ಲ, ನಡಿ, ನೀವು ಒಳಗಡೆ ನಡಿ. ನಡಿ ಅಲ್ಲ, ನಡಿ, ನೀನ್ ಮಾತಾಡ. ನಡಿ ನೋಡಿ, ಕೂತ್ಕೋ. ಅಲ್ಲ, ಈಗ ತಾತ ಮೊಮ್ಮಗ ಇಬ್ರು ಸೇರಿ ನನ್ನನ್ನು ಸಿಗಾಕ್ಸ್ತಿದ್ದೀರಾ. ಪಾಯಸ ತಂದಿಟ್ಟಿದ್ದಾರೆ ತಾನೆ? ಚೆನ್ನಾಗಿದೆ ತಾನೆ? ಸಖತ್ತಾಗಿದೆ ಕಣ. ಇನ್ನ 2 ಚೊಂಬ್ ತಂದು ಕೊಡ್ತೀನಿ, ನೀನ್ ಇಲ್ಲೇ ಆರಾಮಾಗಿರು. ಅರೆ ಆಮೇಲೆ ಆಫೀಸಲ್ಲೇ ಹೆಂಗೆಂಗೋ ಆಡ್ತಾಳೆ, ಇವಾಗ ಇಲ್ಲಿ ಬೇರೆ ಬಂದ್ಬಿಟ್ಟಿದ್ದಾಳೆ. ಆಫೀಸಿಗೆ ರಜಾ ಹಾಕಿ ಬಾಸ್ ನೆಪ ಹೇಳ್ಕೊಂಡು ನೀನ್ ಮಜಾ ಮಾಡ್ತಿದ್ಯಲ್ಲ? ಹಾಗೇನಿಲ್ಲ, ಸುಮ್ಮನೆ ಜೊತೆಗಿದ್ದೀನಿ ಅಷ್ಟೇ. ಇಂಥ ಮನೆ ಇದ್ರೆ ಎಂತವ್ರಿಗಾದ್ರೂ ಮಜಾ ಮಾಡ್ಬೇಕು ಅನ್ಸುತ್ತೆ. ಮಜಾ ಮಾಡು, ಮಜಾ ಮಾಡು. ಈ ಕಡೆ, ಈ ಕಡೆ.
ರಾಮ್, ಬಾಸ್ ರೂಮ್ ಎಲ್ಲಿ? ಅವಾಗಿಂದ ಕರ್ಕೊಂಡು ಹೋಗ್ತಾನೆ ಇದೆಯಾ? ಸ್ವಲ್ಪ ಮೆತ್ತಗೆ ಮಾತಾಡು, ಜೋರ ಮಾತಾಡ, ಬಾಸ್ ಡಿಸ್ಟರ್ಬ್ ಆಗಲ್ವಾ? ಏನ್ ಮಾಡೋದು, ಹುಟ್ಗುಣ. ಸಾರಿ, ಇನ್ಮೇಲೆ ಅಭ್ಯಾಸ ಮಾಡ್ಕೋತೀನಿ. ಇನ್ಮೇಲೆ ಈ ಮನೆ ಆಚಾರ ವಿಚಾರ ಪದ್ಧತಿ ಎಲ್ಲ ನಾನು ತಿಳ್ಕೊಬೇಕಲ್ಲ. ಚಿಕ್ಕಯ್ಯ, ಇಷ್ಟಪಟ್ಟು ಅವಲಕ್ಕಿ ಪಾಯಸ ಬೇಕು ಅಂತ ಕೇಳಿ ಹಾಗೆ ಬಿಟ್ಟು ಹೋಗಿದಿರಲ್ಲ, ಯಾಕೆ? ಬಾಸ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ನಾನೇ ಹೇಳಿ ಕಳಿಸ್ತೀನಿ, ಸದ್ಯಕ್ಕೆ ಬೇಡ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ಈ ಕಡೆ ಬಾಸ್ ಬಾಲ್ಕನಿಲಿದ್ದಾರೆ. ನೀವು ಹೋಗಿರಿ, ನಾನು ಬರ್ತೀನಿ. ನಾನು ಒಬ್ಳೆ ಹೋಗೋದಾ? ಪಾಪ ಕಾಯ್ತಿದ್ದಾರೆ, ಶೀತ ಬೇರೆ ಆಗ್ಬಿಟ್ಟಿದೆ, ಪಾಪ ಹೆವಿ ಕೆಮ್ಮು. ಹೋಗಿ ವಿಚಾರಿಸ್ಕೊಳ್ಳಿ. ಪ್ರೈವೇಸಿ ಕೊಡ್ತಿದ್ಯಾ ರಾಮ್? ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಪ್ರೈವೇಸಿ. ಅಶೋಕ, ಆಲ್ ದ ಬೆಸ್ಟ್ ಮಗ. ಸಿದ್ದಯ್ಯ, ಚಿಕ್ಕ ಒಂದ್ ನಿಮಿಷ ಹೇಳಿ. ಚಿಕ್ಕ, ಅಲ್ಲಿ ಆಚೆ ಇನ್ನೊಬ್ರು ಇದ್ದಾರೆ, ಸೀತಾ ಅಂತ. ಅವ್ರಿಗೆ ಏನಾದ್ರು ಕುಡಿಯಕ್ ಕೊಡಿ. ಆಯ್ತು ಚಿಕ್ಕ. ಸಿದ್ದಯ್ಯ, ಒಂದ್ ನಿಮಿಷ. ಅವ್ರಿಗೆ ಸ್ವಲ್ಪ ಸಂಕೋಚ ಜಾಸ್ತಿ, ಅವ್ರು ಬೇಡ ಅಂದ್ರು ನೀವೇ ಫೋರ್ಸ್ ಮಾಡಿ ಕೊಡಿ. ಅವಲಕ್ಕಿ ಪಾಯಸ ಇದೆಯಲ್ಲ, ಕೊಡ್ಲಾ? ಹಾ, ಕೊಡಿ. ಥ್ಯಾಂಕ್ ಯು ಸಿದ್ದಯ್ಯ. ಸೀತಾ, ರಾಮ, ಏನ್ ರಜಿ, ನಾದ್ನಿ ಮಕ್ಳೆಲ್ಲ ಬರ್ತಿದಾರಂತೆ. ಏ ಗೀತಾ, ಬಟ್ಟೆ ಒಗ್ಗೋ ಟೆನ್ಷನ್ ತಪ್ಪು ಕಣೆ. ಹೌದಾ? ಅದೇಂಗೆ? ಆ ಸಾಂತಕ ಇದ್ದಾರಲ್ಲ, ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಹಾಕೊಡ್ತಾರೆ. ಓ, ಹಂಗಾದ್ರೆ ನಮ್ಮನೆಗೂ ನೆಂಟ್ರು ಬರ್ತಿದಾರೆ, ಒಪ್ಕೋತಾರ? ನೀನ್ ಕೇಳಿದ್ರ ಆಮೇಲೆ ನನಗೂ ಇಲ್ಲ ಅಂದ್ಬಿಟ್ರೆ? ಗೀತಾ ಆಂಟಿ, ಏನ್ ಸಿಹಿ? ನಿಮ್ ಬಟ್ಟೆನೂ ವಾಷಿಂಗ್ ಮಿಷಿನ್ ಹಾಕ್ಬೋದು. ಹೌದಾ? ಹಾಗಾದ್ರೆ ನಿಮ್ ಅಜ್ಜಿನ್ ಕೇಳ್ತೀಯಾ? ನಾನು ಕಾಸು ಕೊಡ್ತೀನಿ. ಈಗ್ಲೇ ಕೇಳ್ಕೊಂಡ್ ಬರ್ತೀನಿ. ಅಜ್ಜಿ, ನಮ್ಗೆ ಇನ್ನೊಬ್ರು ಪಾರ್ಟ್ನರ್ ಸಿಕ್ಕಿದ್ದಾರೆ. ಪಾರ್ಟ್ನರ? ಯಾವ್ದಕ್ಕೆ? ವಾಷಿಂಗ್ ಮೆಷಿನ್ಗೆ ಗೀತಾ ಆಂಟಿನೂ ಬಟ್ಟೆ ಕೊಡ್ತಾರಂತೆ. ಗೀತಾ ಆಂಟಿಗೆ ನೀ ಹೇಳಿದೀನಿ? ಇಲ್ಲ ಅಜ್ಜಿ, ರಾಜಿ ಆಂಟಿ ಮತ್ತೆ ಗೀತಾ ಆಂಟಿ ಮಾತಾಡ್ತಿದ್ರು. ಅವ್ರು ಹೇಳಿದ್ರು, ನೀನು ನನ್ಗೋಸ್ಕರ ಬಟ್ಟೆಗೆ ಅಜ್ಜಿ ಹತ್ರ ಕೇಳ್ಕೊಂಡ್ ಬರ್ತೀಯಾ ಅಂತ. ದುಡ್ಡು ಕೊಟ್ರೆ ಮಾತ್ರ ಹಾಕೋದು. ತಾತ, ಅವ್ರು ದುಡ್ಡು ಕೊಡ್ತಾರಂತೆ. ಹಾಗಾದ್ರೆ ಸರಿ ಬಂಗಾರಿ, ಆದ್ರೆ ಅವ್ರು ನಮ್ಮ ಪಾರ್ಟ್ನರ್ ಅಲ್ಲ, ನಮ್ಮ ಕಸ್ಟಮರ್. ಕಸ್ಟಮರ್? ತಾತ, ಅವ್ರು ದುಡ್ಡು ಕೊಡ್ತಾರೆ ಅಲ್ವಾ, ಆದ್ರೆ ಯಾಕೆ ಅವ್ರನ್ನ ನಾವು ಕಷ್ಟ ಅಂತೀವಿ? ಅದು ಇಂಗ್ಲಿಷ್ ಕಸ್ಟಮರ್. ಓ, ಆ ಗೀತಾ ಆಂಟಿಗೆ ಹೇಳು, ಒಂದ್ ರೌಂಡ್ ಬಟ್ಟೆ ಹಾಕಕ್ಕೆ 150 ರೂಪಾಯಿ ಆಗತ್ತೆ ಅಂತ. ಓಕೆ ತಾತ. ಗೀತಾ ಆಂಟಿ. ಹಾ ಪುಟ್ಟ. ಒಂದ್ ರೌಂಡ್ ಬಟ್ಟೆಗೆ 150 ರೂಪಾಯಿ. ಓಕೆ, ನಾನು ಇವಾಗ್ಲೇ ಹೋಗಿ ಬಟ್ಟೆ ತಗೊಂಡ್ ಬರ್ತೀನಿ. ನೀನು ನಿಮ್ಮ ಅಜ್ಜಿ ಕೊಟ್ಬಿಡ್ತೀಯಾ? ಓಕೆ, ಸರಿ ಇರು, ತಗೊಂಡ್ ಬರ್ತೀನಿ.
ತಗೊಂಡೋಗು. ಹಾ, ಇದ್ರಲ್ಲಿ ಬಿಳಿ ಬಟ್ಟೆ ಇದೆ, ಇದ್ರಲ್ಲಿ ಕಲರ್ ಬಟ್ಟೆ ಇದೆ. ಎರಡನ್ನು ಸಪ್ರೇಟ್ ಹಾಕು ಅಂತ ನಿಮ್ಮ ಅಜ್ಜಿಗೆ ಹೇಳ್ಬೇಕು, ಸರಿನಾ? ಎರಡು ಬಟ್ಟೆ ಒಂದೇ ಸತಿ ಹಾಕಿದ್ರೆ ಏನಾಗುತ್ತೆ? ಒಟ್ಟಿಗೆ ಹಾಕಿದ್ರೆ ಬಿಳಿ ಬಟ್ಟೆ ಎಲ್ಲ ಕಲರ್ ಆಗುತ್ತೆ. ಏಯ್, ಜಾಸ್ತಿ ಕಿಸಿ ಬೇಡ, ಎತ್ಕೊಂಡೋಗು. ಇದೆರಡನ್ನು ಸಪ್ರೇಟ್ ಹಾಕು ಅಂತ ನಿಮ್ಮ ಅಜ್ಜಿಗೆ ಹೇಳ್ಬೇಕು, ಸರಿನಾ? ಓಕೆ ಆಂಟಿ. ಎತ್ಕೊಂಡೋಗು. ಅಮ್ಮ, ತಾತ ಬಟ್ಟೆ ಬಂತು. ಹಬ್ಬ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟು ಭಾರ ಇಲ್ಲ, ನೀನು ಒಬ್ಳೆ ಹೊತ್ಕೊಂಬಂದೇನೆ? ಅವರೇ ಕೊಟ್ರು ಅಜ್ಜಿ. ಅವಳು ಕೊಬ್ ನೋಡ್ರಿ, ಅಷ್ಟು ಚಿಕ್ಕ ಮಗು ಕೈಲಿ ಅಷ್ಟು ಭಾರ ಕಳ್ಸಿದಾಳಲ್ಲ, ಅವಳೇ ಬಂದು ಕೇಳಿದಿದ್ರೆ ಅವಳ ಅಂತಸ್ತೇನು ಕರ್ಗೋಗ್ತಿತ್ತ? ಪರವಾಗಿಲ್ಲ ಅಜ್ಜಿ, ಹೋಗ್ಲಿ ಬಿಡಿ. ತಾತ, ಇದ್ರಲ್ಲಿ ಬಿಳಿ ಬಟ್ಟೆ ಇದೆ, ಸಪ್ರೇಟ್ ಹಾಕ್ಬೇಕು. ನಾನು ಆಟ ಆಡ್ಕೊಂಡು ಬರ್ತೀನಿ. ಅಲ್ಲ, ಮೆಷಿನ್ನು ಇಷ್ಟೆಲ್ಲ ಲೋಡ್ ತಡೆಯತ್ತಾ ಅಂತ. ಅದೇನು ನೀವು ಕಂಡು ಹಿಡ್ದಿರ ವಾಷಿಂಗ್ ಮಿಷನ್ನ? ಸೀತಾ ಅವಳಿಗೆ ಬಂದಿದ್ದ ದುಡ್ಡನ್ನ ಉಪಯೋಗಿಸ್ಕೊಳ್ದೆ ನಮಗೆ ವಾಷಿಂಗ್ ಮಿಷನ್ ತೆಕ್ಕೊಟ್ಲು. ಇದರಲ್ಲಿ ಬರೋ ದುಡ್ಡಿಂದ ಅವಳಿಗೆ ಸಹಾಯ ಆದರೆ ಸಾಕು. ನಮ್ಮ ವಟಾರದಲ್ಲಿ ಈಗ ವಾಷಿಂಗ್ ಮಿಷಿನ್ದೇ ಮಾತು. ಇನ್ಮೇಲೆ ನೋಡು, ಬರ್ತಾರೆ ಗಿರಾಕಿಗಳ ಮೇಲ್ ಗಿರಾಕಿಗಳು. ಪಾಪ ನಮ್ಮ ಸೀತಾ ಮನಸ್ಸು ಮಾಡಿದ್ರೆ ಅವಳ ಜೀವನನೇ ಬದಲಾಗತ್ತೆ. ಅಂದರೆ ಆ ಲಾಯರ್ ಹುಡುಗ ಮತ್ತೆ ಮದುವೆಗೆ ರೆಡಿಯಾಗಿದ್ದಾನೆ ಅಂತಾದರೆ ನಮ್ಮ ಸೀತನ ಜೀವನ ಇಷ್ಟು ಚೆನ್ನಾಗಿರ್ಬೋದಲ್ವಾ? ಅವನು ರೆಡಿ ಇದ್ರೆ ಸಾಲದು, ಆದರೆ ನಮ್ಮ ಸೀತಾನು ಒಪ್ಪಬೇಕಲ್ಲ. ಸಿಹಿ ಒಪ್ಪಿದ್ರೆ ಸೀತಾನೂ ಒಪ್ತಾಳೆ, ಏನಂತೀರಾ? ಅದೇನೋ ಸರಿ, ಆದರೆ ಅದು ಸುಲಭ ಅಲ್ಲ. ಸಿಹಿಗೋಸ್ಕರನೇ ಸೀತಾ ಮದುವೆ ಆಗೋಲ್ಲ ಅನ್ನೋ ನಿರ್ಧಾರ ಮಾಡಿದ್ಲು. ಈಗ ಸಿಹಿಗೋಸ್ಕರನೇ ಅವಳ ನಿರ್ಧಾರನ ಬದಲಾಯಿಸ್ಕೋಬೋದಲ್ವಾ? ಸರಿ, ಬಟ್ಟೆ ಎಲ್ಲ ಒಗ್ದಾಗಿದ್ರೆ ಇವಾಗ ಅವ್ರ ಬಟ್ಟೆ ತಂದು ಕೊಟ್ರಲ್ಲ, ಆ ಬಟ್ಟೆ ಹಾಕಿ, ಎರಡೂ ಬೇರೆ ಬೇರೆ ಹಾಕಿ. ಸಿದ್ದಯ್ಯ, ಅಮ್ಮ, ಇದೇನು ಪಾಯಸ ಒಳಗಿಡ್ದೆ ಆಚೆ ತಗೊಂಡು ಹೋಗ್ತಾ ಇದ್ದೀರಾ? ಮನೆಗೆ ಬಂದಿರೋ ಅತಿಥಿಗಳಿಗೆ ನಾವು. ಅತಿಥಿನ? ಯಾರು ಬಂದಿದ್ದಾರೆ? ಸೀತಾ ಅಂತ ಆಫೀಸಿಂದ ಬಂದಿದ್ದಾರಂತಮ್ಮ. ಚಿಕ್ಕಯ್ಯ ಕೊಡಕ್ಕೆ ಹೇಳಿದ್ರು. ಓ, ಅಪ್ಪು ಹೇಳದ್ನಾ? ಸರಿ, ಹಾಗಾದ್ರೆ ತಗೊಂಡು ಹೋಗ್ಕೊಡಿ. ಸೀತಾ ಬಂದಿದ್ದಾಳ, ಅದಕ್ಕೆ ಅವಲಕ್ಕಿ ಪಾಯಸ ಮಾಡಿಸಿದ್ಯೇನೋ ರಾಮ? ನೀನೇ ಮಾಡಿಸಿದ್ಯಾ ಅಥವಾ ಅವಳ ಯೋಗ್ಯತೆಗೆ ತಕ್ಕಂಥ ಸ್ವೀಟ್ ಮಾಡಿಸ್ಕೊಂಡ್ಲ? ಮೋರೆ, ತಗೊಳ್ಳಿ. ಚಿಕ್ಕ ಯಜಮಾನರು ನಿಮಗೆ ಕೊಡಿ ಅಂತ ಹೇಳಿದ್ದಾರೆ. ಅವಲಕ್ಕಿ ಪಾಯಸ ತಗೊಳ್ಳಿ. ಇಲ್ಲ, ಪರವಾಗಿಲ್ಲ, ಇಟ್ಸ್ ಓಕೆ, ಥ್ಯಾಂಕ್ ಯು. ನೀವು ಹೀಗೆ ಹೇಳ್ತೀರಾ ಅಂತ ಅವರು ಮೊದಲೇ ಹೇಳಿ ಕಳಿಸಿದ್ದಾರೆ. ತಗೊಳ್ಳಿ. ಸಂಕೋಚ ಬೇಡಮ್ಮ, ತಗೊಳ್ಳಿಮ್ಮ. ನೀವು ತಗೊಳ್ಳಿಲ್ಲ ಅಂತಂದ್ರೆ ಆಮೇಲೆ ನಾನು ಬಯಸ್ಕೋಬೇಕಾಗತ್ತೆ. ತಗೊಳ್ಳಿಮ್ಮ.
ತಗೊಳ್ಳಿ. ಸಂಕೋಚ ಯಾಕೆ ಪಡ್ತಿದ್ದೀರಾ? ಮ್ಯಾಮ್, ಸಿದ್ದಯ್ಯ, ಅಷ್ಟು ದೂರದಿಂದ ನಮ್ಮ ಮನೆಗೆ ಬಂದಿದ್ದಾರೆ. ಅತಿಥಿಗಳನ್ನ ನೋಡ್ಕೊಳ್ಳೋದು ನಮ್ಮ ಧರ್ಮ ಅಲ್ವಾ? ಕೊಡಿ, ನಾನೇ ಕೊಡ್ತೀನಿ. ಕೊಡಿ ಸಿದ್ದಯ್ಯ, ನೀವು ಹೋಗಿ. ತಗೊಳ್ಳಿ. ಇಟ್ಸ್ ಓಕೆ ಮ್ಯಾಮ್. ತಗೊಳ್ಳಿ, ಟೇಸ್ಟ್ ಮಾಡಿ ನೋಡಿ ನಮ್ಮನೆ ಪಾಯಸ ಹೇಗಿದೆ ಅಂತ. ನಮ್ಮ ಮನೆಗೆ ದೊಡ್ಡ ಬಿಸ್ನೆಸ್ ಮ್ಯಾನೇ ಬರಲಿ, ಭಿಕ್ಷಕನೇ ಬರಲಿ, ಎಲ್ಲರೂ ಒಂದೇ ನಮ್ಮ ಕಣ್ಣಲ್ಲಿ. ಭೇದ ಭಾವ ಮಾಡಲ್ಲ. ಟೇಸ್ಟ್ ಮಾಡಿ. ಏನ್ ಗೊತ್ತಾ, ನಾನಂತೂ ಯಾವ ಎಂಪ್ಲಾಯೀಸ್ನ ಇತ್ತೀಚೆಗೆ ಇಷ್ಟು ಫ್ರೀಕ್ವೆಂಟ್ ಆಗಿ ನೋಡೇ ಇಲ್ಲ. ನೀವಂತೂ ನನಗೆ ಸಿಗ್ತಾನೆ ಇರ್ತೀರಾ. ಮೇಡಮ್, ಆಫೀಸ್ ವಿಷಯವಾಗಿ ಬಂದೆ. ಓ, ಆಫೀಸ್ ವಿಷಯವಾಗ? ಒಂದು ಫೈಲ್ ಬಾಸ್ಗೆ ತೋರಿಸ್ಬೇಕಿತ್ತು. ಸೊ ವಾವ್, ಸಚ್ ಎನ್ ಒಬಿಡಿಯಂಟ್ ಎಂಪ್ಲಾಯಿ. ನೋಡಿ, ನಿಮ್ಮ ಥರ ಇರಬೇಕು. ಫೈಲ್ ತೋರ್ಸೋದಕ್ಕೆ ಬಾಸ್ನ ಮನೆವರೆಗೂ ಹುಡ್ಕೊಂಡ್ ಬಂದಿದ್ದೀರಾ. ನಿಮ್ಮ ಥರ ಕೆಲ್ಸಗಾರರಿದ್ರೆ ಬಾಸ್ ಒಂದು ದಿನಾನೂ ರಜಾ ಹಾಕೋದಕ್ಕೆ ಬಿಡಲ್ಲ ಅಲ್ವಾ? ಹೌದು, ಆಫೀಸಲ್ಲಿ ಇವತ್ತು ಆಕ್ಟಿಂಗ್ ಬಾಸ್ ಒಬ್ರು ಇದ್ರಲ್ಲ, ವಿಶ್ವ ಅಂತ, ಅವ್ರ ಹತ್ರನೇ ಫೈಲ್ ಕೊಟ್ಟು ಕಳಿಸ್ಬೋದಾಗಿತ್ತಲ್ವಾ? ಓ, ಬಾಸ್ಗೆ ಪರ್ಸ್ನಲ್ ಆಗಿ ಫೈಲ್ ತಲುಪಿಸ್ಬೇಕಾಗಿತ್ತಾ? ಇಲ್ಲ, ಹಾಗೇನಿಲ್ಲ ಮ್ಯಾಮ್. ಫೈಲು ನನ್ನ ಡಿಪಾರ್ಟ್ಮೆಂಟ್ ಅಲ್ಲ, ನನ್ನ ಕೊಲಿಗ್ ತುಂಬ ಒತ್ತಾಯ ಮಾಡಿದ್ಲು, ಅದಕ್ಕೆ ಬಂದೆ ಮ್ಯಾಮ್. ಹೌ ಸ್ವೀಟ್ ಸೀತಾ. ಫ್ರೆಂಡ್ಗೋಸ್ಕರ ನೀವು ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಂಡು ಇಷ್ಟು ದೂರ ಬಂದ್ರಾ? ರಿಯಲಿ ಗ್ರೇಟ್. ಬಾಸ್ ಮನೆಗೆ ಪದೇ ಪದೇ ಹೀಗೆ ಸುಮ್ಮನೆ ಬರೋದಕ್ಕಾಗಲ್ವಲ್ಲ. ಒಳ್ಳೆ ರೀಸನ್ನೇ ಹುಡ್ಕೊಂಬಂದಿದ್ದೀರಾ. ನೋಡಿ, ನಾನು ಮಾತಾಡ್ತಾ ನಿಂತ್ಬಿಟ್ಟೆ, ಪಾಯಸ ತಣ್ಣಗಾಗುತ್ತೆ. ಹ್ಯಾವ್ ಇಟ್. ಫೀಲ್ ಕಂಫರ್ಟಬಲ್. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. DPL ಗೆ ಸ್ವಾಗತ. ನಿಮ್ಮ ನೆಚ್ಚಿನ ಬ್ಯಾಟ್ಸ್ಮನ್ ವಿಶ್ವ ಬ್ಯಾಟಿಂಗ್ ಆಡ್ತಾ ಇದ್ದಾನೆ. ಓಕೆ, tere. ಅಲ್ಲ, DPL ನಡೀತಿದೆ, ವಿಶ್ವ ಬ್ಯಾಟಿಂಗ್ ಆಡ್ತಿದ್ದಾನೆ. ಏನು ಚಿಯರ್ಸ್ ನೋಡಲ್ಲ? ಚಿಯರ್ ಗರ್ಲ್ಸ್, ಕಮ್ ಆನ್, ಗೋಗಿ ಚಿಯರ್ಸ್. ವಿಶ್ವ ಅದು. ಥರ್ಡ್ ಅಂಪೈರ್ ಫೋನ್ ಮಾಡ್ತಿದ್ದಾರೆ, ತಡಿಯೋ. ಮೊಬೈಲ್ ಮಾಡಿಲ್ಲ ತಾ ನೀನು? ಹಲೋ, ಏನ್ ನಡೀತಿದೆ ಅಲ್ಲಿ? ಭಾರ್ಗವ್, DPL. ವಾಟ್? ದೇಸಾಯಿ ಪ್ರೀಮಿಯರ್ ಲೀಗ್. ನೀನು ಅಲ್ಲಿ ಕಳ್ಸಿದ್ದು ಅದಕ್ಕೆನಾ? ದೇವ್ರ ಸತ್ಯವಾಗ್ಲೂ ನಿನ್ನ ಯಾಕೆ ಕಳಿಸ್ದೆ ಅಂತ ನಂಗೆ ಗೊತ್ತಿಲ್ಲ ಭಾರ್ಗವ್. ನನ್ನ ಕರ್ಮ. ನೀನು ಏನು ಬೇಕಾದರೂ ಮಾಡ್ಕೊಂಡು ಹಾಳಾಗೋಗು, ಆದರೆ ಅಲ್ಲಿನ ಎಂಪ್ಲಾಯೀಸ್ನ ಇಲ್ಲಿಗೆ ಯಾಕೆ ಕಳಿಸಿದ್ಯಾ? ಏನೇ ವಿಷಯ ಆಗಿದ್ರು ನೀನೇ ಮನೆಗೆ ಬರಬೇಕಾಗಿತ್ತು. ಯಾವಳನ್ನೂ ಯಾಕೆ ಕಳಿಸ್ದೆ? ಇಲ್ಲಿ ಬಂದು ಮನೆ ಮುಂದೆ ನಿಂತಿದ್ದಾಳೆ, ಬಾಸ್ನ ನೋಡಬೇಕು ಅಂತ. ಯಾಕೆ ಪರ್ಮಿಷನ್ ಕೊಟ್ಟೆ? ಏನೋ ಹುಷಾರಿಲ್ವಂತೆ, ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಪಾಪದ ಮುಖ ಇಟ್ಕೊಂಡು ಕೇಳಿದ್ಲು. ನನಗೆ ಕರಳು ಚುರುಕ್ ಅನ್ಬಿಡ್ತು. ಹೋಗ್ಬಮ್ಮ ಅಂದೆ. ಅವಳಾಗೆ ಪರ್ಮಿಷನ್ ಕೇಳ್ಕೊಂಡು ಬಂದ್ಲಾ? ಹ್ಞೂ, ಮತ್ತೆ ಪರ್ಮಿಷನ್ ಕೇಳ್ದಿರೋರೆಲ್ಲ ಸುಮ್ಮನೆ ಕಳ್ಸ್ಬಿಡ್ತೀನ ನಾನು? ಅಲ್ಲ, ನನಗಿಲ್ಲಿ ಕ್ರಿಕೆಟ್ ಆಡೋಕ್ಕೆ ಜನ ಇಲ್ಲ, ಚಿಯರ್ ಮಾಡೋಕ್ಕೆ ಗರ್ಲ್ಸೇ ಇಲ್ಲ, ಇಲ್ಲೇ ಉಳಿಸ್ಕೊತಿದ್ನಪ್ಪ. ಪಾಪ ಅವಳಾಗವಳೆ ಬಂದು ಹೋಗಿ ಬರಲ್ಲ ಸರ್ ಅಂದ್ಲು. ಹೋಗ್ಬಾ ಅಮ್ಮ ಅಂದೆ. ಭಾರ್ಗೋ, ಏನು ಗೊತ್ತಾ, ಇಲ್ಲಿರೋ ನನ್ನ ಮಕ್ಕಳಿಗೆ ಬೌಲಿಂಗೇ ಮಾಡಕ್ಕೆ ಬರಲ್ಲ ಕಣೆ ಸರಿಯಾಗಿ. ಹೇಗೆ ಇರಲಿ ನಾನಿಲ್ಲಿ? ಒಂಥರ ಬಂಗಾರದ ಪಂಜರ ಥರ ಆಗೋಗಿದೆ ನನಗಿದು. ನಾನು ಆರಾಮಾಗಿ ನನ್ನ ಮೈಲಾರಿ ಜೊತೆ ಆಡ್ಕೊಂಡು ಇದ್ಬಿಡ್ತೀನಿ. ಆದಷ್ಟು ಬೇಗ ಹೇಗಾದರೂ ಮಾಡಿ ರಾಮನ್ನು ಅಶೋಕನ್ನು ಇಲ್ಲಿ ಕಳಿಸೋ ವ್ಯವಸ್ಥೆ ಮಾಡು ಭಾರ್ಗವ್. ಬಾಯ್. ವಿಶು, ಚೇರ್
ಈಗ ಸಿಕ್ಸ. ಸೀತಾ, ರಾಮನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಷ್ಟೊಂದು ಆಸಕ್ತಿನಾ ನಿನಗೆ? ನೀನು ಅವನ ಹಿಂದೆ ಬಿದ್ದಿದ್ಯಾ, ಅವನು ನಿನ್ನ ಹಿಂದೆ ಬಿದ್ದಿದ್ದಾನ ತಿಳ್ಕೊತೀನಿ.